ಇದು ಸ್ಪೆಷಲಿ 18 ವರ್ಷದಿಂದ 50 ವರ್ಷವರೆಗೆ ಎಲ್ಲ ಪುರುಷರು ನೋಡಲೇಬೇಕು. ಪ್ರತಿ ಮೂರನೇ ವ್ಯಕ್ತಿನಲ್ಲಿ ಸ್ಪರ್ಮ್ ಪ್ರಾಬ್ಲಮ್ ಬರ್ತಾ ಇದೆ. ಅದು ಸ್ಪರ್ಮ್ ಕ್ವಾಲಿಟಿ ಇರ್ಬೋದು, ಸ್ಪರ್ಮ್ ಕ್ವಾಂಟಿಟಿ ಇರ್ಬೋದು, ಸ್ಪರ್ಮ್ನಲ್ಲಿ ಡಿಫೆಕ್ಟ್ ಇರ್ಬೋದು, ತುಂಬ ಜಾಸ್ತಿ ಬರ್ತಾ ಇದೆ. ಸ್ಪರ್ಮ್ ಕೌಂಟ್ನ ಲೋ ಮಾಡ್ತಾ ಇದೆ, ಸ್ಪರ್ಮ್ ಕೌಂಟ್ನ ಡ್ಯಾಮೇಜ್ ಮಾಡ್ತಾ ಇದೆ ಅಂತ. ಆಲ್ಮೋಸ್ಟ್ ಸ್ಪರ್ಮ್ ಪ್ರೊಡಕ್ಷನ್ ಆಲ್ಮೋಸ್ಟ್ 50% ಕಡಿಮೆ ಆಗಿದೆ ಅಥವಾ ಕ್ವಾಲಿಟಿ ಕಡಿಮೆ ಆಗಿದೆ. 20 ವರ್ಷದ ಹುಡುಗ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನ ಸ್ಪರ್ಮು ಅವನ ಅಜ್ಜ ಅಂದರೆ ಅವನ ಗ್ರ್ಯಾಂಡ್ ಫಾದರ್ ಅಥವಾ ಅವನ ತಾತಕ್ಕಿಂತ 50% ಕಡಿಮೆ ಆಗಿದೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತುಂಬ ಸೂಕ್ಷ್ಮ ಮತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಸ್ಪೆಷಲಿ 18 ವರ್ಷದಿಂದ 50 ವರ್ಷವರೆಗೆ ಎಲ್ಲ ಪುರುಷರು ನೋಡಲೇಬೇಕು. ಇಷ್ಟು ಇಂಪಾರ್ಟೆಂಟ್ ವಿಡಿಯೋ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ವಿಷಯ ತುಂಬ ಜನರಿಗೆ ಗೊತ್ತಿರುತ್ತೆ ಅಥವಾ ಗೊತ್ತಿರಲ್ಲ ಸಮ್ ಟೈಮು. ಬಟ್ ನೋವಿಂಗ್ಲಿ ಆರ್ ಅನ್ನೋವಿಂಗ್ಲಿ ನಾವು ಇದನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ. ಅದು ಏನಂದರೆ ಮೊಬೈಲ್ ರೇಡಿಯೇಷನ್ನು ಮತ್ತು ಅದರದಿಂದ ಆಗುವ ಸೆಕ್ಸ್ ಲೈಫ್ನಲ್ಲಿ ಪರಿಣಾಮಗಳು. ಇವಾಗ ಒಂದು ಸ್ಟಡಿ ರೀಸೆಂಟ್ಲಿ ಏನು ರಿವೀಲ್ ಮಾಡಿದೆ ಅಂದರೆ ಎವ್ರಿ ಥರ್ಡ್ ಪರ್ಸನ್ ಅಂದರೆ ಪುರುಷನಲ್ಲಿ ಪ್ರತಿ ಮೂರನೇ ವ್ಯಕ್ತಿನಲ್ಲಿ ಸ್ಪರ್ಮ್ ಪ್ರಾಬ್ಲಮ್ ಬರ್ತಾ ಇದೆ. ಅದು ಸ್ಪರ್ಮ್ ಕ್ವಾಲಿಟಿ ಇರ್ಬೋದು, ಸ್ಪರ್ಮ್ ಕ್ವಾಂಟಿಟಿ ಇರ್ಬೋದು, ಸ್ಪರ್ಮ್ನಲ್ಲಿ ಡಿಫೆಕ್ಟ್ ಇರ್ಬೋದು, ತುಂಬ ಜಾಸ್ತಿ ಬರ್ತಾ ಇದೆ. ಅದಕ್ಕೆ ಸೈಂಟಿಸ್ಟ್ ಏನು ಸ್ಟಡಿ ಮಾಡಿದ್ದಾರೆ ಮತ್ತು ಏನು ಹೊಸ ಇನ್ವೆನ್ಷನ್ ಅಥವಾ ಹೊಸ ಏನು ರಿಸರ್ಚ್ ಗೊತ್ತಾಗಿದೆ ಅಂದರೆ ಮೊಬೈಲ್ಸು ಅಥವಾ ಟೆಕ್ನಾಲಜಿ ಏನಿದೆಯಲ್ಲ ಸ್ಪರ್ಮ್ ಕೌಂಟ್ನ ಲೋ ಮಾಡ್ತಾ ಇದೆ, ಸ್ಪರ್ಮ್ ಕೌಂಟ್ನ ಡ್ಯಾಮೇಜ್ ಮಾಡ್ತಾ ಇದೆ ಅಂತ. ಲಾಸ್ಟ್ ಇಯರ್ ಒಂದು ಸ್ಟಡಿ ಆಗಿತ್ತು. ಆ ಸ್ಟಡಿ ಪ್ರಕಾರ ಲಾಸ್ಟ್ 30 ಇಯರ್ಸ್ನಲ್ಲಿ ಅಂದರೆ 1973ರಿಂದ 2023 ಈ ಸ್ಪ್ಯಾನ್ ಪೀರಿಯಡ್ನಲ್ಲಿ ಏನಾಗಿದೆಯಲ್ಲ ಆಲ್ಮೋಸ್ಟ್ ಸ್ಪರ್ಮ್ ಪ್ರೊಡಕ್ಷನ್ ಆಲ್ಮೋಸ್ಟ್ 50% ಕಡಿಮೆ ಆಗಿದೆ ಅಥವಾ ಕ್ವಾಲಿಟಿ ಕಡಿಮೆ ಆಗಿದೆ. ಅಂದರೆ ಇವತ್ತು ಫಾರ್ ಎಕ್ಸಾಂಪಲ್ ಇವಾಗ ಒಂದು 30 ವರ್ಷದ ಹುಡುಗ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನ ಸ್ಪರ್ಮು ಅವನ ಅಜ್ಜ ಅಂದರೆ ಅವನ ಗ್ರ್ಯಾಂಡ್ ಫಾದರ್ ಅಥವಾ ಅವನ ತಾತಕ್ಕಿಂತ 50% ಕಡಿಮೆ ಆಗಿದೆ. ತಮಗೆ ಅನಿಸ್ತಿರ್ಬೋದು ನಾವು ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಅಡ್ವಾನ್ಸ್ಮೆಂಟ್ ಆಗಿದೆ, ಲೈಫ್ ಈಸಿ ಆಗಿಬಿಟ್ಟಿದೆ. ಹಳೆಗಾಲದಲ್ಲಿ ಒಂದು ಊರಿಂದ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಬಸ್ ಸಿಗ್ತಿರ್ಲಿಲ್ಲ ಟೈಮ್ ಮೇಲೆ. ಇವತ್ತೇನು ಓಲಾ ಬುಕ್ ಮಾಡ್ತೀವಿ, ಊಬರ್ ಬುಕ್ ಮಾಡ್ತೀವಿ, 10 ನಿಮಿಷದಲ್ಲಿ ಒಂದು ಕಡೆಯಿಂದ ಬೇರೆ ಕಡೆ ಹೋಗ್ತೀವಿ, ಫ್ಲೈಟ್ದಿಂದ ಹೋಗ್ತೀವಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೀವಲ್ಲ. ಮುಂಚೆ ಯಾರಿಗೂ ಏನೋ ವಿಷಯ ತಿಳಿಸ್ಬೇಕಂದ್ರೆ ಅದು ಲೆಟ್ರ್ ಬರಿಬೇಕು, ಲೆಟ್ರ್ ಹಾಕಬೇಕು, ಅವ್ರಿಗೆ ರಿಸೀವ್ ಮಾಡೋರ್ಗೆ 1 ತಿಂಗಳಾಗ್ತಿತ್ತು. ಇವಾಗ ಇಮಿಡಿಯೇಟ್ಲಿ ಇಲ್ಲಿಂದ ಫೋನ್ ಮಾಡಿಬಿಟ್ಟು ಅಮೇರಿಕಾನಲ್ಲಿ ತಾವು ಮಾತಾಡ್ಬೋದು. ಟೆಕ್ನಾಲಜಿ ಡೆವಲಪ್ ಆಗಿದೆ, ಟೆಕ್ನಾಲಜಿನಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಬಟ್ ವೆರಿ ಸೇಮ್ ಟೈಮ್ ಯಾವುದೋ ಒಂದು ಚೆನ್ನಾಗಿದೆ ಅಂದರೆ ಅದರ ಜೊತೆಗೆ ಅದರದ್ದೇ ಆದಂಥ ಒಂದು ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಸೊ ಇವತ್ತು ನಾಳೆ ಏನಾಗ್ತಾ ಇದೆ ಅಂದರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆಯಲ್ಲ ಆ ವೇವ್ಸ್ ಏನು ಮಾಡ್ತಾ ಇದೆ ಹ್ಯೂಮನ್ ಲೈಫ್ನಲ್ಲಿ ಎಷ್ಟೋ ತೊಂದರೆಗಳು ತರ್ತಾ ಇದೆ. ಇಟ್ ಕುಡ್ ಬಿ ಕ್ವಾಲಿಟಿ ಆಫ್ ಸ್ಪರ್ಮ್ನಲ್ಲಿ ರಿಡಕ್ಷನ್. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಮೊಬೈಲ್ ಏನಿರುತ್ತಲ್ಲ ಕೆಳಗಡೆ ಜೇಬ್ನಲ್ಲಿ ಇಟ್ಕೊಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಸ್ಕ್ರೋಟಮ್ ಪಕ್ಕನಲ್ಲಿನೇ ಕಂಟಿನ್ಯೂಸ್ ಆಗಿ ರೇಡಿಯೇಷನ್ ರಿಲೀಸ್ ಆಗ್ತಾ ಹೋಗುತ್ತೆ. ಆ ರೇಡಿಯೇಷನ್ದಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ಲೋಲಿ ಟೆಸ್ಟಿಕಲ್ಸ್ನಲ್ಲಿ ಎಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗಬೇಕು ಅದನ್ನು ಹ್ಯಾಂಪರ್ ಮಾಡಿಬಿಟ್ಟು ಸ್ಪರ್ಮ್ ಪ್ರೊಡಕ್ಷನಲ್ಲಿ ತೊಂದರೆ ಮಾಡ್ತಾ ಇದೆ ಅಥವಾ ಕ್ವಾಲಿಟಿ ಆಫ್ ಸ್ಪರ್ಮ್ ಡಿಟೀರಿಯೇಟ್ ಆಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಇದೆ. ಸೊ ಈ ಥರ ನಾನು 7 ಹ್ಯಾಬಿಟ್ಸ್ ಹೇಳ್ತೀನಿ ಇವತ್ತು. ಏನಂದರೆ ಈ 7 ಹ್ಯಾಬಿಟ್ಸ್ದಿಂದ ತಮಗೆ ಏನಾಗ್ತಾ ಇದೆ, ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಆ ಹ್ಯಾಬಿಟ್ಸ್ನಲ್ಲಿ ಒಂದು ಲ್ಯಾಪ್ಟಾಪ್ ಆನ್ ಟ್ಯಾಪ್. ಏನಂದರೆ ತುಂಬ ಜನ ಸಾಫ್ಟ್ವೇರ್ ಎಂಪ್ಲಾಯೀಸ್ ನಾನು ನೋಡಿರ್ತೀನಿ. ಏನು ಮಾಡ್ತಾರೆ, ಈ ಥರ ಯಾವುದೋ ಒಂದು ಟ್ಯಾಪ್ ತೊಗೊಂಡಿರ್ತಾರೆ, ಸಿಸ್ಟಮ್ ತೊಗೊಂಡ್ಬಿಡ್ತಾರೆ, ಜಸ್ಟ್ ತೊಡೆ ಮೇಲೆ ಇಟ್ಕೊಂಡೆ ಏನೋ ವರ್ಕ್ ಮಾಡ್ತಾ ಇರ್ತಾರೆ. ಅದು ಲ್ಯಾಪ್ಟಾಪ್ ಏನು ಹೀಟ್ ಇದೆ, ಅದರದ್ದು ಕೆಳಗಡೆ ಫ್ಯಾನ್ ಇರುತ್ತೆ.
ಆ ಫ್ಯಾನ್ದಿಂದ ಅದು ಹೀಟ್ ಕೆಳಗಡೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಥೈ ಮೇಲಾಗಲಿ ಸ್ಕ್ರೋಟಮ್ ಮೇಲಾಗಲಿ ಕರೆಕ್ಟಾಗಿ ಬ್ಲೋ ಮಾಡ್ತಾ ಇರುತ್ತೆ. ಅದರಿಂದ ಸ್ಕ್ರೋಟಮ್ನಲ್ಲಿ ಟೆಂಪ್ರೇಚರ್ ಬೆಳೆದ್ಬಿಟ್ಟು ಅದು ಏನಾಗುತ್ತೆ ತಮಗೆ ಸ್ಲೋಲಿ ಸ್ಪರ್ಮ್ನ ಡ್ಯಾಮೇಜ್ ಮಾಡ್ತಾ ಇದೆ. ಎರಡನೇದು ಏನಂದರೆ ಟೈಟ್ ಅಂಡರ್ವೇರ್ ಅಥವಾ ಟೈಟ್ ಪ್ಯಾಂಟ್ಸು ಅಥವಾ ಜೀನ್ಸು. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಫ್ಯಾಷನ್ ಅಂತ ಅದು ಏನು ಮಾಡ್ತಾರೆ ತುಂಬ ಟೈಟಾಗಿ ಅಂಡರ್ವೇರ್ ಹಾಕ್ತಾರೆ ಅಥವಾ ತುಂಬ ಟೈಟಾಗಿ ಜೀನ್ಸ್ ಹಾಕ್ತಾರೆ. ನಾನು ಎಲ್ಲೋ ಸಮ್ ಟೈಮ್ ಪಾರ್ಟೀಸ್ನಲ್ಲಿ ಹೋದರೆ ನೋಡ್ತೀನಿ ಪೂರ್ತಿ ಥರ ಕಂಜೆಸ್ಟೆಡ್ ಹಿಂಗೆ ಟೈಟಾಗಿರುತ್ತೆ. ಇದು ಟೈಟ್ ಏನು ಮಾಡುತ್ತೆ ವೆಂಟಿಲೇಷನ್ ಆಗಕ್ಕೆ ಕೊಡೋಲ್ಲ, ಎಕ್ಸೆಸ್ ಹೀಟ್ ಉತ್ಪತ್ತಿ ಮಾಡಿಬಿಟ್ಟು ಅಲ್ಲಿಂದ ಏನು ಮಾಡುತ್ತೆ ಸ್ಪರ್ಮ್ ಪ್ರೊಡಕ್ಷನಲ್ಲಿ ತೊಂದರೆ ಮಾಡುತ್ತೆ. ಜೊತೆಗೆ ಏನಾಗುತ್ತೆ ಇವತ್ತು ನಾಳೆ ಸ್ವಲ್ಪ ಎಲ್ಲ ಜಿಮ್ಸ್ ಹೋಗಿದ್ದಿರ್ತಾರೆ, ಜಿಮ್ಮು ಆಗಲಿ ಅಥವಾ ಒಂದು ಹೊಸ ಟ್ರೆಂಡ್ ಇದೆ ಹಾಟ್ ಶವರ್ಸ್ ಅಂತ. ತುಂಬ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಅಂದರೆ ಇಲ್ಲ ಟಬ್ನಲ್ಲಿ ತುಂಬ ಬಿಸಿ ಬಿಸಿ ನೀರು ತೊಗೊಂಡ್ಬಿಟ್ಟು ಹೀಗೆ ಕುತ್ಕೊಳ್ತಾರೆ. ಅದು ಸಾಫ್ ಅಂತ ಏನೋ ಹೇಳ್ತಾರೆ ಅದಕ್ಕೆ, ಸೌನಸ್ ಅಂತ. ಸೊ ಇದು ಏನು ಮಾಡ್ತಾ ಇದೆ ಡೈರೆಕ್ಟ್ ಎಕ್ಸ್ಪೋಜರ್ ಟು ದ ಸ್ಕ್ರೋಟಮ್ ಅಥವಾ ವೃಷನಿಗೆ ಡೈರೆಕ್ಟ್ ಹೀಟ್ ಕಾಂಟ್ಯಾಕ್ಟು ಅದರದಿಂದ ಏನಾಗ್ತಾ ಇದೆ ಸ್ಪರ್ಮ್ ಡ್ಯಾಮೇಜ್ ಆಗ್ತಾ ಇದೆ. ಮುಂಚೆ ನೋಡಿ ಇವನ್ ಚಳಿಗಾಲನಲ್ಲಿನೂ ತುಂಬ ಜನ ಏನು ಮಾಡ್ತಾರೆ ತಣ್ಣೀರ್ದಿಂದಾನೇ ಸ್ನಾನ ಮಾಡ್ತಿದ್ರು. ಬಟ್ ಇವತ್ತು ನಾಳೆ ತಣ್ಣೀರ್ದಿಂದ ಸ್ನಾನ ಮಾಡೋದು ಫ್ಯಾಷನ್ನೇ ಹೋಗ್ಬಿಟ್ಟಿದೆ. ಎಲ್ಲರ ಮನೆಯಲ್ಲಿ ಗೀಝರ್ ಇದೆ, ಎಲ್ಲರ ಮನೆಯಲ್ಲಿ ಹೀಟರ್ ಇದೆ. ಸೊ ಎಲ್ಲರೂ ಬಿಸಿ ನೀರಿನಿಂದಾನೇ ಸ್ನಾನ ಮಾಡ್ತಾ ಇದ್ದಾರೆ. ಆಯುರ್ವೇದನಲ್ಲಿ ಏನು ಹೇಳುತ್ತೆ ಅಂದರೆ ಓನ್ಲಿ ವರ್ಷಾ ಋತುವಿನಲ್ಲಿ ಮಾತ್ರ ಸ್ವಲ್ಪ ಬಿಸಿ ನೀರಿನಿಂದ ಸ್ನಾನ ಮಾಡಬೇಕು, ಮಿಕ್ಕಿದ ಎಲ್ಲ ಋತುವಿನಲ್ಲಿ ತಣ್ಣೀರಿನಿಂದಾನೇ ಸ್ನಾನ ಮಾಡಬೇಕಂತ ಆಯುರ್ವೇದನಲ್ಲಿ ಹೇಳುತ್ತೆ. ಸೊ ಅಟ್ಲೀಸ್ಟ್ ನಿಮಗೆ ಇಲ್ಲ ಸರ್ ನಮಗೆ ಇವಾಗ ಆಗಲ್ಲ, ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಉಗುರು ಬಿಸಿ ನೀರಿನಿಂದ ಮಾಡಿ, ಬಟ್ ಅಟ್ಲೀಸ್ಟ್ ವೃಷನ ಸ್ಕ್ರೋಟಮ್ ಹತ್ರ ಜಾಸ್ತಿ ಬಿಸಿ ನೀರ್ದು ಸೆಕೆ ಕೊಡಬೇಡಿ. ಯಾಕಂದರೆ ಅದು ಏನು ಮಾಡ್ತಾ ಇದೆ ನಿಮ್ಮ ಸ್ಪರ್ಮ್ನ ಡ್ಯಾಮೇಜ್ ಮಾಡ್ತಾ ಇದೆ. ಮತ್ತು ನಾನು ನಿಮಗೆ ಹೇಳಿದೆ ಇದು ಮೊಬೈಲ್ಸ್ ಫೋನು ಜೇಬ್ನಲ್ಲಿ ಏನು ಇಟ್ಕೊಳ್ತೀರ ಪ್ಯಾಂಟ್ನಲ್ಲಿ, ನೀವು ಓನ್ಲಿ ಡ್ಯೂರಿಂಗ್ ಟ್ರಾವೆಲ್ ಆ ಥರ ಇಟ್ಕೊಳ್ಳಿ. ಯಾಕಂದರೆ ನೀವು ಒಂದೊಂದ್ಸತಿ ಆಫೀಸ್ನಲ್ಲಿ ಹೋಗಿ ಕೂತ್ರೆ ಎಲ್ಲದರ ಒಂದು ಸೈಡ್ನಲ್ಲಿ ಇಟ್ಬಿಡಿ, ಒಂದು ಬ್ಲೂಟೂತ್ ಹಾಕಿ ಬ್ಲೂಟೂತ್ದಿಂದನೇ ಮಾತಾಡಬೇಡಿ. ಯಾಕಂದರೆ ಈ ಮೊಬೈಲು ಕಂಟಿನ್ಯೂಸ್ ರೇಡಿಯೇಷನ್ ಬಿಡುತ್ತೆ. ಇವನ್ ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ ನೀವು ರಾತ್ರಿ ಮಲಗಬೇಕಂದ್ರೆ ನಿಮ್ಮ ಮೊಬೈಲ್ ಆಗಲಿ, ಮನೆಯಲ್ಲಿರುವ ವೈಫೈ ಆಗಲಿ ಅಥವಾ ಮನೆಯಲ್ಲಿ ಯಾವುದೋ ಈ ಥರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನಿರುತ್ತೆ ಅದನ್ನು ಏನು ಮಾಡಬೇಕು ಟರ್ನ್ ಆಫ್ ಮಾಡಿ ಇಟ್ಕೋಬೇಕು. ಬಿಕಾಸ್ ತುಂಬ ಜನ ಏನು ಮಾಡ್ತಾರೆ ರಾತ್ರಿ ಮಲಗಬೇಕಂದ್ರೆ ಏನೋ ಮೆಸೇಜ್ ಎಲ್ಲ ನೋಡ್ತಾರೆ, ಲಾಸ್ಟಿಗೆ ಏನಿದೆ ಪಿಲ್ಲೋ ಕೆಳಗಡೆನೆ ಮೊಬೈಲ್ ಇಟ್ಬಿಟ್ಟು ಮಲಗಿಬಿಡ್ತಾರೆ. ಅಥವಾ ಜಸ್ಟ್ ಬೆಡ್ನಲ್ಲಿನೇ ಮೊಬೈಲ್ ಇಡ್ತಾರೆ ಅಥವಾ ಎಲ್ಲೋ ಚಾರ್ಜ್ ಹಾಕಿಬಿಡ್ತಾರೆ ಬೆಡ್ರೂಮ್ನಲ್ಲಿನೇ ಮಲಗಿಬಿಡ್ತಾರೆ. ಬಟ್ ಈ ಮೊಬೈಲು ಎಷ್ಟೋ ರೇಡಿಯೇಷನ್ಸು, ಎಷ್ಟೋ ಎಲೆಕ್ಟ್ರೋಮ್ಯಾಗ್ನೆಟಿವ್ಸ್ ವೇವ್ ಎವ್ರಿ ಟೈಮ್ ರಿಲೀಸ್ ಮಾಡ್ತಾ ಇರುತ್ತೆ. ಅದು ನಮ್ಮ ಮೆದುಳು ಮೇಲೆ ಇರ್ಬೋದು, ಹಾರ್ಟ್ ಮೇಲೆ ಇರ್ಬೋದು, ಕಿಡ್ನೀಸ್ ಮೇಲೆ ಇರ್ಬೋದು, ಬಾಡಿ ಪ್ರತಿಯೊಂದು ನರ್ವ್ಸ್ ಮೇಲೆ ಅದರದೇ ಅಂತ ರೇಡಿಯೇಷನ್ದು ಅಡ್ಡ ಪರಿಣಾಮ ಆಗ್ತಾ ಇದೆ. ನೀವು ನೋಡ್ತಿರ್ಬೋದು ಹನಿ ಬೀಸ್ ಅಥವಾ ಜೇನು ಹುಳ ಏನು ಹೇಳ್ತೀವಿ ನೋಡಿ, ಅದು ತುಂಬ ಕಡಿಮೆ ಆಗ್ತಾ ಇದೆ. ಹಕ್ಕಿಗಳು ತುಂಬ ಕಡಿಮೆ ಆಗ್ತಾ ಇದೆ. ಒಂದು ರೀಸನ್ ಅಂದರೆ ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಅಥವಾ ಓವರ್ ಮೊಬೈಲ್ ಯೂಸೇಜು. ನಾನು ಈ ನ್ಯೂ ಇಯರ್ ದಾಂಡೇಲಿ ಹೋಗಿದೆ. ತಮಗೆ ಗೊತ್ತಿರ್ಬೋದು ದಾಂಡೇಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಕ್ಷೇತ್ರಫಲ ಅಂದರೆ ಅದು ಲ್ಯಾಂಡ್ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ದೊಡ್ಡ ತಾಲೂಕು. ಅಲ್ಲಿ ತುಂಬ ದೊಡ್ಡದಂಥ ಒಂದು ಅರಣ್ಯ ಇಲಾಖೆ ಇದೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಅಲ್ಲಿ ನ್ಯಾಚುರಲಿ ಹನಿ, ತುಂಬ ಜೇನುತುಪ್ಪ ಎಲ್ಲ ತುಂಬ ಈಜಿಲಿ ಸಿಗೋ ಥರ ಅರಣ್ಯ ಪ್ರದೇಶ. ಅಲ್ಲಿ ಕೂಡ ಇಷ್ಟು ದಿನ ಆದ್ರೂ ಬರೀ BSNL ನೆಟ್ವರ್ಕ್ ಮಾತ್ರ ಇದೆ. ಅದನ್ನು ಈ ಸಮ್ ಏರಿಯಾನಲ್ಲಿ ಸಿಗುತ್ತೆ, ಸಮ್ ಏರಿಯಾನಲ್ಲಿ ಸಿಗಲ್ಲ. ಯಾವುದೋ ರೀತಿ ಇದು ಏರ್ಟೆಲ್ಲು, ವೋಡಾಫೋನು ಅಥವಾ ಯಾವುದೋ ಇವೇನು ಕಂಪನಿ ಇದೆಯಲ್ಲ ಟೆಲಿಕಾಂ ಕಂಪನಿ ಇನ್ನು ಅಲ್ಲಿ ರೀಚ್ ಆಗಿಲ್ಲ. ಅದಕ್ಕೆ ಅಲ್ಲಿ ಏನಿದೆ ಇನ್ನೂ ಸ್ವಲ್ಪ ಎಲ್ಲ ರೀತಿಯಿಂದ ಜೇನು ಹುಳ ಆಗಲಿ ಅಥವಾ ಹನಿ ಬೀಸ್ ಆಗಲಿ ಅವೈಲೇಬಲ್ ಇದೆ. ಒಂದು ಸತಿ ಇವೆಲ್ಲ ಟೆಕ್ನಾಲಜಿ ಅಲ್ಲಿ ಕೂಡ ರೀಚ್ ಆದಮೇಲೆ ಏನಾಗುತ್ತೆ, ಅಲ್ಲಿ ಕೂಡ ಇವೆಲ್ಲ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೈಂಟಿಸ್ಟ್ ಏನು ರಿಸರ್ಚ್ ಮಾಡಿ ಹೇಳಿದ್ದಾರೆ ಅಂದರೆ ಇದು ಹನಿ ಬೀಸ್ ಅಥವಾ ಜೇನು ಹುಳ ಅಥವಾ ಜೇನು ಇದು ಏನು ಹೇಳ್ತೀವಿ ನಾವು, ಅದು
ಕಂಪ್ಲೀಟ್ಲಿ ಸತ್ತೋದಾದ್ಮೇಲೆ 4 ವರ್ಷ ಮಾತ್ರ ಹ್ಯೂಮನ್ ಬದುಕಬಹುದು ಅಂತ. ಯಾಕಂದ್ರೆ ಪ್ರತಿಯೊಂದು ಗಿಡಕ್ಕೆ ಹೂವ ಸ್ಟೇಜಿಂದ ಹಣ್ಣು ಆಗಬೇಕಂದ್ರೆ ಜರ್ಮಿನೇಷನ್ಗೆ, ಫರ್ಟಿಲೈಸೇಷನ್ಗೆ ಬೇಕಾಗಿದ್ದು ಹನಿ. ಯಾಕಂದ್ರೆ ಒಂದು ಗಿಡದಿಂದ ಬೇರೆ ಗಿಡಕ್ಕೆ ಕ್ರಾಸ್ ಮ್ಯೂಟೇಷನ್ಗೆ ಹನಿ ಮಾತ್ರ, ಅಥವಾ ಹನಿ ಹುಳ, ಜೇನು ಹುಳ ಏನಿದೆ ಅದು ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ಈ ಹನಿ ಬಿ ಏನಾದ್ರೆ ಪ್ರಪಂಚದಿಂದ ಸ್ಲೋಲಿ ಕಡಿಮೆ ಆಗ್ತಾ ಹೋದ್ರೆ 4 ವರ್ಷ ಒಳಗಡೆ ಇಡೀ ಏನಿದೆಯಲ್ಲ ಹ್ಯೂಮನ್ ಬೀಯಿಂಗ್ ಅಥವಾ ಮನುಷ್ಯ ಅಥವಾ ಏನು ಹ್ಯೂಮನ್ ನಾವು ಸೊಸೈಟಿ ಏನಿದೆಯಲ್ಲ 4 ವರ್ಷದಲ್ಲಿ ಸತ್ತೋಗ್ಬಿಡುತ್ತೆ. ಬಿಕಾಸ್ ಅವ್ರಿಗೆ ತಿನ್ನಕ್ಕೆ ಏನು ಆಹಾರ ಸಿಗಲ್ಲ. ಬಿಕಾಸ್ ಆಹಾರ ಉತ್ಪತ್ತಿನೇ ಜೇನುಹುಳದಿಂದ ಆಗ್ತಾ ಇದೆ. ಜೇನುಹುಳ ಇಲ್ಲಾಂದ್ರೆ 90% ಏನು ಜರ್ಮಿನೇಷನ್ ಏನಾಗ್ತಾ ಇದೆ, ಕ್ರಾಸ್ ಪಾಲಿನೇಷನ್ ಏನಾಗ್ತಾ ಇದೆ, ಅದು ಆಗೋದೇ ಇಲ್ಲ. ಸೊ ಅದಕ್ಕೆ ಟೆಕ್ನಾಲಜಿ ಗುಡ್ ಇದೆ, ಅದರದೇ ಆದ ಬೆನಿಫಿಟ್ಸ್ ಇದೆ. ಬಟ್ ಯಾವುದೋ ಒಳ್ಳೆ ಏನು ಥಿಂಗ್ ಇದೆ ಅದು ನೋಡಿ, ಅದರದೇ ಅಂತ ಅದ್ರ ಜೊತೆಗೆ ಒಂದು ಸೈಡ್ ಎಫೆಕ್ಟ್ ಅಂತ ಇದ್ದೇ ಇರುತ್ತೆ. ಆಯುರ್ವೇದನಲ್ಲಿ ಏನು ಹೇಳಿದಾರೆ ಅಂದರೆ, ಅಮೃತನೂ ಎಷ್ಟು ಕ್ವಾಂಟಿಟಿನಲ್ಲಿ ಕೊಡಬೇಕು ಅಷ್ಟೇ ಕೊಡಬೇಕು. ಅಯ್ಯೋ ಅಮೃತ ಇದೆ ಅಂತ ಜಾಸ್ತಿ ಕುಡಿದ್ರೂ ಅದು ವಿಷಾನೇ. ವಿಷ ಕಡಿಮೆ ಮಾತ್ರೆಯಲ್ಲಿ ಕುಡಿದ್ರೆ ಅದು ಅಮೃತ. ಸೊ ಟೆಕ್ನಾಲಜಿ ಇದೆ, ಟೆಕ್ನಾಲಜಿನ ಸರಿಯಾಗಿ ಉಪಯೋಗಿಸಿ. ಬಟ್ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಅದರದಿಂದ ನಿಮ್ಮ ಬಾಡಿ ಮೇಲೆ ಎಷ್ಟೋ ಏನು ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಹೆಲ್ತ್ ಮೇಲೆ ಏನು ಕ್ರಾಸ್ ಎಫೆಕ್ಟ್ ಆಗ್ತಾ ಇದೆ. ತುಂಬ ಜನ ರಾತ್ರಿ ಲೇಟ್ ನಿದ್ರೆ ಮಾಡ್ತಾ ಇದ್ದಾರೆ, ಮಾರ್ನಿಂಗ್ ಲೇಟ್ ಎದ್ದೇಳ್ತಾರೆ, ವೇಟ್ಗೆ ಏನಾಗ್ತಾ ಇದೆ, ಯಂಗ್ ಏಜ್ನಲ್ಲಿ ಶುಗರ್ ಬರ್ತಾ ಇದೆ. ಅದಕ್ಕೆ ಇದು ಲೇಟ್ ನೈಟ್ ಸ್ಲೀಪ್ ಅಥವಾ ಮೊಬೈಲ್ ರೇಡಿಯೇಷನ್ ಒಂದು ರೀಸನ್ ಇರುತ್ತೆ. ಮತ್ತು ಇವಾಗ ಆಲ್ರೆಡಿ ನಾನು ಸ್ಪರ್ಮ್ ಬಗ್ಗೆ ತಮಗೆ ಹೇಳುವಾಗ ಆಲ್ರೆಡಿ ಹೇಳ್ತಾ ಇದ್ದೀನಿ, ಈ ಮೊಬೈಲ್ ರೇಡಿಯೇಷನ್ದಿಂದ ಸ್ಪರ್ಮ್ ಡ್ಯಾಮೇಜ್ ತುಂಬಾ ಆಗ್ತಾ ಇದೆ ಅಂತ. ಜೊತೆಗೆ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಹೆಂಗೆ ಫ್ರೆಂಡ್ಸ್, ಸ್ಟಾರ್ಟಿಂಗ್ನಲ್ಲಿ ನೀವು ಒಂದು ಮಾಚೋ ಬಾಯ್ ಕಾಣಿಸ್ಬೇಕು, ಒಂದು ಕಾಲೇಜ್ನಲ್ಲಿ ಒಂದು ನಾನು ಒಬ್ಬ ಮೆನ್ ಇದ್ದೀನಿ, ಪುರುಷ ಇದ್ದೀನಿ ಅಂತ ತೋರಿಸ್ಬೇಕಂತ ಸ್ಮೋಕು ಡ್ರಿಂಕ್ಸು ಎಲ್ಲ ಸ್ಟಾರ್ಟ್ ಮಾಡ್ತೀರಾ. ಬಟ್ ಅದು ಅಡಿಕ್ಟ್ ಆಗಿಬಿಡುತ್ತೆ. ಡೇಟಾ ಏನು ಹೇಳುತ್ತೆ, ಸ್ಮೋಕ್ ಏನಿದೆಯಲ್ಲ ಬಾಡಿನಲ್ಲಿ ರಕ್ತ ಧಮನಿಗಳು, ವೆಸಲ್ಸ್ ಏನಿರುತ್ತೆ ನೋಡಿ, ಅದನ್ನ ಹಾರ್ಡ್ ಮಾಡುತ್ತೆ. ವೆಸಲ್ಸ್ ಹಾರ್ಡ್ ಆದರೆ ಡೈಲೇಟೇಷನ್ಗೆ ಅಥವಾ ದಪ್ಪ ಆಗೋಕ್ಕೆ ಏನಾಗುತ್ತೆ, ನಿಮಗೆ ತೊಂದರೆ ಆಗಿಬಿಡುತ್ತೆ. ಅದರಿಂದ ಬ್ಲಡ್ ಫ್ಲೋ ಟು ದ ಪೆನಿಸ್ ವಿಲ್ ಕಾಂಪ್ರಮೈಸ್. ಅದರಿಂದ ಏನಾಗುತ್ತೆ, ರಕ್ತ ಸಂಚಯನ ಕಡಿಮೆ ಆಗುತ್ತೆ. ಸಿಟ್ರೋಲಿನ್ ಇರ್ಬೋದು, ನೈಟ್ರಿಕ್ ಆಕ್ಸೈಡ್ ಇದೆ, ಈ ಅಂಶ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಇಂಪಾರ್ಟೆಂಟು. ಬಟ್ ಇದು ನೈಟ್ರಿಕ್ ಆಕ್ಸೈಡ್ ಸ್ಮೋಕರ್ಸ್ನಲ್ಲಿ ಕಡಿಮೆ ಉತ್ಪತ್ತಿ ಆಗುತ್ತೆ ಬಾಡಿನಲ್ಲಿ. ಅದರಿಂದ ಅವರಿಗೆ ಬರ್ತಾ ಬರ್ತಾ ಏನಾಗುತ್ತೆ, ಯಂಗ್ ಏಜ್ನಲ್ಲಿ ನರ ದೌರ್ಬಲ್ಯತೆ, ಶೀಘ್ರ ಸ್ಖಲನ ಮತ್ತು ಸ್ಪರ್ಮ್ನಲ್ಲಿ ತೊಂದರೆ ಬರುತ್ತೆ. ಸೊ ದೋಸ್ ಆರ್ ಸ್ಮೋಕ್ ಏನಾದರೂ ಮಾಡ್ತೀರಾ ಅಥವಾ ಆಲ್ಕೋಹಾಲ್ ಏನಾದರೂ ಕೊಡ್ತೀರಾ ಅಂದರೆ ದಯವಿಟ್ಟು ಇವತ್ತಿನ ಹಿಡಿದು ಸ್ವಲ್ಪ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅದು ಆದಮೇಲೆ ಮತ್ತೊಂದು ಏನಂದರೆ ಪುವರ್ ಸ್ಲೀಪ್ ಆ್ಯಂಡ್ ಸ್ಟ್ರೆಸ್. ಸೊ ನಾನು ಇವಾಗ ಮಾತಾಡುವಾಗ ನಿದ್ದೆ ಬಗ್ಗೆನೂ ಮಾತಾಡ್ತೀನಿ. ಏನಂದರೆ ತುಂಬ ಜನ ಲೇಟ್ ನೈಟ್ ಮಲಗ್ತಾರೆ ಅಥವಾ ತುಂಬ ಜನ ನೈಟ್ ಡ್ಯೂಟಿ ಮಾಡ್ತಾರೆ. ಸೊ ನೈಟ್ ನೇಚರ್ ಪ್ರಕಾರ ನಾವು ಏನು ಮಾಡಬೇಕು, 8 ಗಂಟೆ 8:30 ನಾವು ಮಲಗಿರಬೇಕು. ಆಮೇಲೆ ಬೆಳಗ್ಗೆ ಒಂದು ಬ್ರಹ್ಮ ಮುಹೂರ್ತ ಅಂದರೆ 4:15 5 ಗಂಟೆಗೆ ಎದ್ದೇಳಬೇಕು. ಬಟ್ ಇವಾಗೆಲ್ಲ ಅಗೇನ್ಸ್ಟ್ ನೇಚರ್ ಹೋಗ್ತಾ ಇದ್ದೀವಿ, ಪ್ರಕೃತಿದ ವಿರೋಧಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಎಷ್ಟೋ ಯಂಗ್ ಜನರಲ್ಲಿ ಏನಾಗ್ತಾ ಇದೆ, ಅದು ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ಬೋದು, ಸೈಕಲಾಜಿಕಲ್ ಡಿಸಾರ್ಡರ್ಸ್ ಇರ್ಬೋದು, ಡಿಲೇ ಮ್ಯಾರೇಜಿಂದ, ಲೇಟ್ ಮದುವೆದಿಂದ ಮಕ್ಕಳ ಟೈಮಲ್ಲಿ ಆಗ್ತಾ ಇರ್ಬೋದು. ಎಲ್ಲ ರೀಸನ್ ಏನಂದರೆ ಇದು ನಮ್ಮದು ಸ್ಲೀಪು ಮತ್ತು ಸ್ಟ್ರೆಸ್. ಇವತ್ತು ಎಲ್ಲರಿಗೂ ಸ್ಟ್ರೆಸ್ ಇದೆ. ಒಂದು ಆಫೀಸ್ ಪ್ಯೂನ್ ಇಟ್ಕೊಂಡು ಆಫೀಸ್ ಬಾಸ್ ಯಾರಿದಾರಲ್ಲ, ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದಂಥ ಒಂದು ಸ್ಟ್ರೆಸ್ ಇದೆ. ಅದು ಮನೆ ಟೆನ್ಷನ್ ಇರ್ಬೋದು, ಅದು ಆಫೀಸ್ ಟೆನ್ಷನ್ ಇರ್ಬೋದು, ಮತ್ತು ಅದು ಯಾವುದೋ ಒಂದು ಬೇರೆ ಟೆನ್ಷನ್ ಇರ್ಬೋದು. ಸೊ ಸ್ಟ್ರೆಸ್ದಿಂದ ಏನಾಗ್ತಾ ಇದೆ, ಒಂದು ಕ್ವಾಲಿಟಿ ಹ್ಯಾಪಿ ಹಾರ್ಮೋನ್ಸ್, ಅದು ಸೆರೋಟೋನಿನ್ ಇರ್ಬೋದು, ನಾರೆಡ್ರಿನಲಿನ್ ಇರ್ಬೋದು, ಡೊಪಾಮೈನ್ ಇರ್ಬೋದು, ಎಲ್ಲ ಅದು ಉತ್ಪತ್ತಿ ಕಡಿಮೆ ಆಗ್ತಾ ಇದೆ. ಕಾರ್ಟಿಸಲ್ ಅಂತ
ಸ್ಟ್ರೆಸ್ ಹಾರ್ಮೋನ್ ಇದರಿಂದ ಜಾಸ್ತಿ ಆಗಿಬಿಟ್ಟು ಬಾಡಿನಲ್ಲಿ ಎಷ್ಟೋ ಅಡ್ಡ ಪರಿಣಾಮ ಆಗ್ತಾ ಇದೆ. ಸೊ ಅದರ ಜೊತೆಗೆ ನಿಮಗೆ ನಿದ್ರೆ ಮತ್ತು ಸ್ಟ್ರೆಸ್ ಇದನ್ನು ತುಂಬ ಕಂಟ್ರೋಲ್ ಮಾಡಬೇಕು. ಮತ್ತು ಲಾಸ್ಟ್ ಮತ್ತು ಲೀಸ್ಟ್ ಏನಂದರೆ ಪ್ರೊಸೆಸ್ ಫುಡ್ಡು ಮತ್ತು ಇದು ಪ್ಲಾಸ್ಟಿಕ್ ಪ್ಯಾಕೇಜಿಂಗ್. ಇದರ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತೇನೆ. ಇದು ಲೇಸ್ ಇರ್ಬೋದು, ಕುರ್ಕುರೇಸ್ ಇರ್ಬೋದು, ಅಥವಾ ತುಂಬ ಜನ ಏನು ಮಾಡ್ತಾರೆ, ಹೋಟೆಲ್ಗೆ ಹೋಗ್ತಾರೆ, ಇಡ್ಲಿ ಸಾಂಬಾರು ಪಾರ್ಸಲ್ ಕೊಡಿ ಅಂತ ಹೇಳ್ತಾರೆ. ಇಡ್ಲಿ ಯಾವುದೋ ಒಂದು ಬಾಕ್ಸ್ನಲ್ಲಿ ಹಾಕ್ಕೊಡ್ತಾನೆ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನಲ್ಲಿನೋ ಪಾಲಿಥೀನಲ್ಲಿ ಬಿಸಿ ಬಿಸಿ ಸಾಂಬಾರು ಹಾಕಿಬಿಡ್ತಾನೆ. ಅದೇ ಸಾಂಬಾರು ತಾವು ಮನೆಗೆ ತರ್ತೀರಾ, ಹಾಗೆ ತಿಂತೀರಾ. ಬಟ್ ಎಷ್ಟೋ ಪ್ಲಾಸ್ಟಿಕ್ಸ್ದಿಂದ ಏನಾಗ್ತಾ ಇದೆ, ಇವತ್ತು ನಾಳೆ ಕ್ಯಾನ್ಸರು. ಈಗ ಹೊಸ ಸ್ಟಡಿ ಬಂದಿದೆ, ಅದರಲ್ಲಿ ಏನಂದರೆ ಸ್ಪರ್ಮ್ನಲ್ಲಿ ಕೂಡ ಪ್ಲಾಸ್ಟಿಕ್ದು ಪಾರ್ಟಿಕಲ್ಸ್ ಕಂಡು ಬಂದಿದೆ. ಅಂದರೆ ನಾವು ನೀರಿನ ಬಾಟಲ್ ಇಟ್ಕೊಂಡು ಮಕ್ಕಳದ್ದು ಟಿಫಿನ್ ಇರ್ಬೋದು, ಮಕ್ಕಳದ್ದು ವಾಟರ್ ಬಾಟಲ್ ಇರ್ಬೋದು, ಮನೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ಪ್ಲೇಟ್ಸ್ ಇರ್ಬೋದು, ಯಾವುದೋ ಮದುವೆ ಸಮಾರಂಭದಲ್ಲಿ ಯಾವುದೋ ಫಂಕ್ಷನ್ನಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ನ ಬೆಳಿಗ್ಗೆ, ಆಮೇಲೆ ಇವೆಲ್ಲ ಪ್ರೊಸೆಸ್ ಫುಡ್ಡು ಏನು ಚಿಪ್ಸು, ಕುರ್ಕುರೇಸು, ಮ್ಯಾಗೀಸು, ನೂಡಲ್ಸು, ಆಮೇಲೆ ಪಾಸ್ತಾಸು ಎಲ್ಲ ಏನು ಪ್ಯಾಕ್ಡ್ ಫುಡ್ ಇದೆ ನೋಡಿ, ಅದರದಿಂದನೂ ಏನಾಗ್ತಾಯಿದೆ, ಎಷ್ಟೋ ಹೆಲ್ತ್ ಮೇಲೆ ದುಷ್ಪರಿಣಾಮ ಆಗ್ತಾಯಿದೆ. ಬಟ್ ಎಷ್ಟು ಹೇಳಿದ್ರೂ ಜನರಿಗೆ ಅರ್ಥ ಆಗ್ತಾಯಿಲ್ಲ. ಮತ್ತು ಅದೇ ಸೇವನೆ ಮಾಡ್ತಾಯಿದ್ರೆ ಅದರಿಂದ ಮಹಿಳೆಯರಲ್ಲಿ ಗರ್ಭಕೋಶನಲ್ಲಿ ಗಂಟಾಗಿರ್ಬೋದು, PCOS, PCOD, ಇರೆಗ್ಯುಲರ್ ಪೀರಿಯಡ್ಸು, ವೇಟ್ ಗೇನು, ಒಬೆಸಿಟಿ, ಇನ್ಫರ್ಟಿಲಿಟಿ ಇವೆಲ್ಲ ಜಾಸ್ತಿ ಆಗ್ತಾಯಿದೆ. ಅದು ಒಂದು ಪ್ಲಾಸ್ಟಿಕ್ ಐಟಮ್ದಿಂದ, ಪ್ರೊಸೆಸ್ ಫುಡ್ದಿಂದ. ಸೊ ಅದನ್ನು ಸ್ವಲ್ಪ ಬಳಕೆಯಲ್ಲಿ ಕಡಿಮೆ ಮಾಡಿ. ಸೊ ಈ 7 ಥಿಂಗ್ಸ್ ನಾನು ಏನು ಹೇಳ್ದೆನ, ಲ್ಯಾಪ್ ಮೇಲೆ ಲ್ಯಾಪ್ಟಾಪ್ ಇಡೋದು, ಟೈಟ್ ಅಂಡರ್ವೇರ್ ಹಾಕೋದು, ಮೊಬೈಲ್ನ ಯೂಸ್ ಮಾಡೋದು, ಸ್ಮೋಕ್ ಆಗ್ಬೋದು, ಡ್ರಿಂಕ್ಸ್ ಆಗ್ಬೋದು, ಈ ಪ್ರೊಸೆಸ್ ಫುಡ್ಡು, ಪ್ಲಾಸ್ಟಿಕ್ ಫುಡ್ಡು ಇವೆಲ್ಲನ ಸ್ವಲ್ಪ ನಿಮ್ಮ ಲೈಫ್ದಿಂದ ತೆಗೆದುಬಿಡಿ. ಸ್ಪೆಷಲಿ ಯಾರು ಹೊಸ ಮದುವೆ ಆಗಿದೆ ಅಥವಾ ಮಗುಕ್ಕಾಗಿ ಯಾರಾದ್ರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋ ಕರೆಕ್ಟಾಗಿ 2 ಸತಿ 3 ಸತಿ 4 ಸತಿ ನೋಡಿ. ಒಂದೊಂದು ಪಾಯಿಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಅದನ್ನು ಫಾಲೋ ಮಾಡಿ. ನೀವು ನಿಮ್ಮ ಸ್ಪರ್ಮ್ನ 3 to 4 ಮಂತ್ಸ್ನಲ್ಲಿ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬೋದು. ಸೊ ಅದಕ್ಕೆ ಡಿಸಿಪ್ಲಿನ್ಡ್ ಲೈಫ್ ಇವಾಗ ಬೂಸ್ಟ್ ಹೇಗೆ ಮಾಡ್ಬೋದು, ನಿಮಗೆ ಟೆಸ್ಟ್ ಮಾಡಿಸಿದ್ರ ಸ್ಪರ್ಮ್ ವೀಕ್ ಅಂತ ತೋರಿಸಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 7 to 8 hours ಪ್ರಾಪರ್ ಸ್ಲೀಪು ಫಸ್ಟು. ಎರಡನೇದು 45 minutes to 60 minutes ಎಕ್ಸಸೈಸ್ ಎವ್ರಿ ಡೇ. ಮೂರನೇದು ಕಂಪಲ್ಸರಿ ಫುಡ್ನಲ್ಲಿ ಸ್ವಲ್ಪ ನಾಟಿ ಹಸುವಿನ ತುಪ್ಪ, ಖರ್ಜೂರ, ಅಂಜೂರ, ಬಾದಾಮಿ, ನುಗ್ಗೆಕಾಯಿ ಸೊಪ್ಪು, ದಾಳಂಬ್ರೆ, ಕಲ್ಲಂಗಡಿ ಹಣ್ಣು, ಎಳ್ನೀರು, ಆಮೇಲೆ ಪಂಪ್ಕಿನ್ ಸೀಡ್ಸು, ಆಮೇಲೆ ಸ್ಪ್ರೌಟ್ಸು, ಬಾಯ್ಲ್ಡ್ ಎಗ್ಗು, ಇವೆಲ್ಲ ಆಹಾರಗಳನ್ನ ಸೇವಿಸಿ. ಇದರಿಂದ ಏನಾಗುತ್ತೆ, ಸ್ಪರ್ಮ್ ಕ್ವಾಲಿಟಿಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಪರ್ಮ್ ಉತ್ಪತ್ತಿಗೆ ಜಿಂಕ್ ಮತ್ತು ಮ್ಯಾಗ್ನೀಷಿಯಮ್ ತುಂಬ ಇಂಪಾರ್ಟೆಂಟು. ಎಗ್ ಯಾರು ತೊಗೊಳ್ತೀರಾ, ಪಂಪ್ಕಿನ್ ಸೀಡ್ಸ್ ಯಾರು ತೊಗೊಳ್ತೀರಾ, ಆಮೇಲೆ ನೀವು ದಾಳಿಂಬೆ ಯಾರು ತಿಂತೀರಾ, ನುಗ್ಗೆಕಾಯಿ ಯಾರು ತಿಂತೀರಾ, ನುಗ್ಗೆಕಾಯಿ ಸೊಪ್ಪು ಯಾರು ತಿಂತಾರ, ಇವೆಲ್ಲ ಐಟಮ್ ಅದರಲ್ಲಿ ಸಫಿಷಿಯೆಂಟ್ ಕ್ವಾಂಟಿಟಿನಲ್ಲಿ ಅವೈಲೇಬಲ್ ಇದೆ. ಅದರ ಜೊತೆಗೆ ಸ್ವಲ್ಪ ಏನಿದೆಯಲ್ಲ ಕೋಪ, ಕ್ರೋಧ ಕಡಿಮೆ ಮಾಡ್ಕೊಳ್ಳಿ, ನೆಮ್ಮದಿಯಿಂದ ಇರಿ, ಲೈಫ್ನ ಕರೆಕ್ಟಾಗಿ ಎಂಜಾಯ್ ಮಾಡಿ, ಟೈಮಲ್ಲಿ ಮದುವೆ ಮಾಡ್ಕೊಳ್ಳಿ, ಟೈಮಲ್ಲಿ ಮಕ್ಕಳು ಪಡೀರಿ, ಒಳ್ಳೆ ರೀತಿ ಸಂಸಾರನ ಚೆನ್ನಾಗಿ ಅನುಭವಿಸಿ. ಆಮೇಲೆ ಒಂದು 55, 60 ಇವತ್ತು ನಾಳೆ ಏಜ್ ಕಡಿಮೆ ಆಗೈತೆ. ಸೊ ಎಲ್ಲ ಫಾಸ್ಟ್ ಮುಗಿಬೇಕು. ಮುಂಚೆ ಥರ 100 ವರ್ಷ ಟೈಮ್ ಯಾರಿಗೂ ಉಳಿದಿಲ್ಲ. ಈಗ 60 ವರ್ಷ ಜರ್ನಿ ಇದೆ, ಆಲ್ರೆಡಿ 30-35 ಆಗಿದೆ, ಇನ್ನೂ ಒಂದು 20-25 ಉಳಿದಿದೆ. ಇದನ್ನ ಚೆನ್ನಾಗಿ ನೋಡಿಕೊಂಡು ಒಳ್ಳೆಯ ಒಂದು ಸಂಸಾರ ಮಾಡಿ ಮಕ್ಕಳು ಕೊಟ್ಟು ನಿಮ್ದು ಆಸ್ತಿ ಎಲ್ಲ ಮಕ್ಕಳಿಗೆ ಆರಾಮಾಗಿ ಕೊಟ್ಬಿಟ್ಟು ನೀವು ಹೋಗ್ಬೋದು. ನಮಸ್ಕಾರ.